ಮತ್ತೊಮ್ಮೆ ಹನುಮಂತ ಅವರಿಗೆ ಸಾಕಷ್ಟು ಅಭಿಮಾನಿಗಳ ತಂಡ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೆ ತಿಳಿದಿರೋ ಪ್ರಕಾರ 5 ತಾಂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಹನುಮಂತ ಅವರಿಗೆ. 2 ವರ್ಷ ವಿನ್ನರ್ ಆದಂತ ತಂಡದಲ್ಲಿ ಆಡಿದಂತ ಆಟಗಾರ, ಆಡಿರುವಂತ ಸ್ಟಾರ್ ಆಟಗಾರ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಸಿಂಧನೂರು ತಂಡದ ಪರವಾಗಿ ಆಡ್ತಾ ಇದ್ದಾರೆ. ನೆಲ ಕಚ್ಚಿ ನಿಂತಾರೆ. ಎದುರಾಳಿ ತಂಡಕ್ಕೆ ಅಷ್ಟು ಸುಲಭವಾಗಿ ಗೆಲುವನ್ನು ಬಿಟ್ಟುಕೊಳ್ಳಾರದಂತ ವ್ಯಕ್ತಿ ಹನುಮಂತ ಅವರು ಹೋಗ್ತಾ ಇದ್ದಾರೆ. ಕಾದು ನೋಡೋಣ. ನನಗೆ ಹೇಳಿದ್ದಾನೆ ಆಡ್ತಾ ಇರುವಂತ ಎಲ್ಲ 22 ಜನ ಆಟಗಾರ ಕೂಡ ಸ್ಟಾರ್ ಆಟಗಾರ. ಆದ್ರೆ ಇವತ್ತಿನ ದಿನ ಅವರ ಅದೃಷ್ಟ ಇರಬೇಕು. ಒಂದು ವೇಳೆ ಇದ್ರೆ ಅವರು ಸ್ಟಾರ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ದಿನದ ಮಾತ್ರ ಸ್ಟಾರ್ ಆಟಗಾರ ಆಗ್ತಾರೆ. ಕಾದು ನೋಡೋಣ. ಮೊಹಮ್ಮದ್ ಅಹಮದ್ ಅವರು ಯಶಸ್ವಿ ಬಾಲರ್ ಆಗ್ತಾ ಇದ್ದಾರೆ. ಎದುರಾಳಿ ತಂಡದ ವಿಕೆಟ್ ಪಡಲಿಕ್ಕೆ ಈಗ ಹನುಮಂತ ಅವರು ಸ್ಟ್ರೈಕ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಬಹಳ ಉತ್ತಮವಾದಂತಹ ಉತ್ತಮವಾದಂತಹ ದ್ವಿತೀಯ ಬಹುಮಾನ 2 ಲಕ್ಷ, ತೃತೀಯ ಬಹುಮಾನ 1 ಲಕ್ಷ ಅಂತ ಹೇಳ್ತಾ ಇದ್ದೀನಿ. 5 ಲಕ್ಷದ ಟೂರ್ನಮೆಂಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಪ್ರವೇಶ ಫೀ ಕೂಡ 10,000 ರೂಪಾಯಿ ಇದೆ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಅಂತ ಅದರ ಅಂಗವಾಗಿ ಕ್ರಿಕೆಟ್ ಟೂರ್ನಮೆಂಟ್ ಇದೆ. ಈಚೆಲ್ಲ ಆಟಗಾರರು ಕೂಡ ಅಲ್ಲಿ ಭಾಗವಹಿಸಬೇಕು. ಉತ್ತಮವಾದಂತಹ ಒಡೆತ ಬಹಳ ಅದೊಂದು ಕೆಲವೊಬ್ಬರಲ್ಲಿ ಮನೋಭಾವನೆ ಇರುತ್ತೆ. ಇಲ್ಲೇ ಪಕ್ಕದ ಕೊಪ್ಪಳ ಒಂದು ಉತ್ತಮವಾದಂತಹ ಎಷ್ಟ ಅಷ್ಟೇ ಉತ್ತಮವಾದಂತಹ ಬರ್ತಾ ಇದೆ. ಅದರ ಜೊತೆಗೆ ಗಣಿ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದೀನಿ. ಒಬ್ಬ ದುಬೈಯಲ್ಲಿ ಹಿಡಿದ ಆಟಗಾರ ಗಣಿ ಜಯಂತರ ಬರ್ತಾರೆ. ಅವರು ಅಧಿಷ್ಠಾನವಂತ ಆಟಗಾರ ಹನುಮಂತು ಉತ್ತಮ ಎಸೆತ, ಅದ್ಭುತ ಎಸೆತ, ಅದ್ಭುತವಾಗಿ ಆಡ್ತಾ ಇದೆ ಈಗಾಗಲೇ ಸಿಂಧೂರು. ಪ್ರತಿ ಕೆಲವೊಂದ್ಸತಿ ಬಾರಿ ಕಾತು ನೋಡಬೇಕಾಗಿದೆ. ನಿಶ್ಚಿತವಾಗಿ ಬೌಂಡ್ರಿಗೆ ಹೊರಗಡೆ 6 ರನ್ಗಳಿಗೆ ಭರ್ಜರಿ ಹೊಡೆತ. ಇದು ಹನುಮಂತ ಅವರ ಬ್ಯಾಟಿನ ಬಂದಂತ 6 ರನ್ಗಳು ಭರ್ಜರಿ ಹೊಡೆತ ಕೈ ಹಾಕ್ತಾ ಇದ್ದಾರೆ ಈಗಾಗಲೇ ಹನುಮಂತು. ಪ್ರೇಕ್ಷಕರ ವರ್ಗ ಈಗಾಗಲೇ ಮೈದಾನದಲ್ಲಿ ಮನರಂಜನೆ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ತಂಡ ಸ್ವಲ್ಪ ಸಂಕಷ್ಟ ಸ್ಥಿತಿಯಲ್ಲಿ ಅಂತ ಹೇಳ್ತಾ ಇದ್ದೀನಿ. ಬಾರಿ ಜಯನ್ ಉತ್ತಮ ಎಸೆತ ಇದ್ದೀನಿ. ಉತ್ತಮ ಹೊಡೆತ ಮತ್ತೊಮ್ಮೆ ವೈಡ್ ಬಿಡ್ಬೇಕಷ್ಟೇ. ವೈಡ್ ಲಾಂಗ್ ಕ್ಷೇತ್ರದಲ್ಲಿ ಆಡ್ತಾ ಇದ್ರೆ ಕಾದು ನೋಡಬೇಕಾಗಿದೆ. ನಿಶ್ಚಿತವಾಗಿ ಬೌಂಡ್ರಿಗೆ ಹೊರಗಡೆ 4 ರನ್ಗಳು ಭರ್ಜರಿ ಹೊಡೆತ. ಇದು ಹನುಮಂತ ಅವರ ಬ್ಯಾಟಿಂದ ಬಂದಂತ 4 ರನ್ಗಳು. ಒಂದು ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಪ್ರತಿ ಕೆಲವೊಂದು ತಂಡ 1 ಸಾರಿ ಗೆದ್ದಿತ್ತು. ಮತ್ತೊಮ್ಮೆ ಸೆಮಿಫೈನಲ್ ಪಂದ್ಯದಲ್ಲಿ ಪ್ರತಿ ಕೆಲವೊಂದು ಇನ್ನೊಂದು ತಂಡ ಸೇಡನ್ನು ತೀರಿಸಿಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಉತ್ತಮ ಹೊಡೆದ ಕಾದು ನೋಡಬೇಕಾಗಿದೆ. ನಿಶ್ಚಿತವಾಗಿ ಬೌಂಡ್ರಿಗೆರೆಯ ಹೊರಗಡೆ 6 ರನ್ಗಳಿಗೆ ಭರ್ಜರಿ ಹೊಡೆತ. ಇದು ಆಕರ್ಷಕ ಹೊಡೆತ ಅಂದ್ರೆ ತಪ್ಪಾಗಲಾರದು. ತಂಡದ ಒಟ್ಟು ಮತ್ತೆ 125. ಇನ್ನೊಂದು ಬಾಲನ್ನು ವ್ಯವಸ್ಥೆ ಮಾಡಿದೆ ಜಯಂತ್. ಬಾರಿ ಜಯಂತ್ ಉತ್ತಮ ಎಸೆತ. ಯಾರ್ಕರ್ ಅಂತಾಗಿ ಬಿದ್ದಂತ ಚೆಂಡನ್ನ ಸೆಟ್ದಲ್ಲಿ 19 ರನ್ನಿಂದ ಗಳಿಸಬೇಕಾಗಿದೆ. ಎಮ್ಮಿನೂರು ತಂಡ ಈಗಾಗಲೇ ಸ್ವಲ್ಪ ಸಂಕಷ್ಟ ಸ್ಥಿತಿಯಲ್ಲಿ ಇರುವ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಅದ್ಭುತ ಆಕರ್ಷಕ ಹೊಡೆತ ಆಟಗಾರ ಗಣಿಗಾಗಲೇ ಮೈದಾನದಲ್ಲಿ ಹೊಡಿತಾ ಇದೆ ಅಂತ ಹೇಳಿದ್ರೆ ತಂಡದ ಒಟ್ಟು ಮೊತ್ತ 126. ತನ್ನ ಪ್ರಮುಖ 2 ಉತ್ತರಿ ಕಳೆದುಕೊಂಡು ಆಡ್ತಾ ಇದ್ದಾರೆ. ಈ ಬಾರಿ ಕಾದು ನೋಡಬೇಕಾಗಿದೆ. ನಿಶ್ಚಿತವಾಗಿ ಬೌಂಡ್ರಿಗೆ ಹೊರಗಡೆ 6 ರನ್ಗಳಿಗೆ ಭರ್ಜರಿ ಹೊಡೆತ. ಈ 6 ರನ್ಗಳ ಸಾಧ್ಯ ತಂಡದ ಒಟ್ಟು ಮೊತ್ತ 132. ಮನರಂಜನೆಗೆ ಮಹಾಪೂರ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಅದ್ಭುತ ಪಂದ್ಯ
ಈಗಾಗಲೇ ಮನೋರಂಜನೆ ಈಗಾಗಲೇ ಬರ್ತಾ ಇದೆ. ಆ ಒಂದು ಮನೋರಂಜನೆ ಕೂಡ ಹನುಮಂತ ಅವರು ನೀಡ್ತಾ ಇದ್ದಾರೆ ತಮ್ಮ ತಂಡದ ಪರವಾಗಿ. ವೈಯಕ್ತಿಕ 26 ರನ್ಗಳಿಂದ ಬ್ಯಾಟಿಂಗ್ ಮಾಡ್ತಾರ. ಅಹ್ಮದ್ ಅಸ್ಕರಿ ಒಂದು ಟೆನ್ಷನ್ ರಿಲೀಸ್ ಮಾಡಿ ಬರ್ತಾ ಇದ್ರು ಅಂತ ಹೇಳ್ತಾ ಇದ್ದೀನಿ. ಬಾರಿ ಮತ್ತೊಮ್ಮೆ ಕಾದು ನೋಡಬೇಕಾಗಿದೆ. ಇನ್ನು 1 ರನ್ನಿನ ಅವಶ್ಯಕತೆ. ಅಭಿ 1 ರನ್. ಇನ್ನು 1 ರನ್ನಿನ ಅವಶ್ಯಕತೆ ಗೆಲ್ಲಬೇಕಾದ್ರೆ ಕೊನೆಯ ಸತ ಆಟ ಬಾಕಿ ಇದೆ. ಕಮರುದ್ದೀನ್ ಟು ಹನುಮಂತು. ಈ ಬಾರಿ ಕಮರುದ್ದೀನ್ ಹನುಮಂತ್ ಅವರಿಗೆ ಕೊನೆಯ ಸತ 1 ರನ್. ಈ ಬಾರಿ ಕಾದು ನೋಡಬೇಕಾಗಿದೆ. ಬಸ್ ಸ್ಟಾಪ್ಗೆ ಹೊಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನಿಶ್ಚಿತವಾಗಿ ಭರ್ಜರಿ ಹೊಡೆತ, ಅದ್ಭುತ ಹೊಡೆತ, ಗೆಲುವಿನ ಮಗು ಬೀರ್ತಾ ಇದೆ.